ಆಗ್ಲೇ ಹೇಳಿದ್ನಲ್ಲ. ಏಯ್, ನೀನು ಹೇಳಿದ್ದೆಲ್ಲ ಮನೆಯವ್ರು ನಂಬಿರ್ಬೋದು, ಆದರೆ ನಾನು ನಂಬಲಿಲ್ಲ. ನೀನು ಹೇಳಿದ್ದೆಲ್ಲ ಸುಳ್ಳು ಅಂತ ನನಗೆ ಗೊತ್ತು. ಏನೋ ಟ್ರಾಫಿಕ್ ಇತ್ತಂತೆ, ಅಲ್ಲೇನೋ ಜಗಳ ಆಯ್ತಂತೆ, ಅಲ್ಲಿಂದ ನೀನು ಅಲ್ಲೇ ಗಾಡಿ ಬಿಟ್ಬಿಟ್ಟು ಬಂದ್ಬಿಟ್ಟಿ ಅಂತೆ. ಏನಿದೆಲ್ಲ ಹಾಂ? ಇಷ್ಟೊತ್ತು ಎಲ್ಲಿ ಹೋಗಿದ್ದೆ? ಏನಾಯ್ತು? ನಿಜವಾಗ್ಲೂ ನಾನು ಹೇಳಿದ್ದೆಲ್ಲ ಸುಳ್ಳೇ ಮೇಡಮ್. ನಾನು ಲೇಟಾಗಿ ಬರೋದಕ್ಕೆ ಕಾರಣ ಬೇರೆನೇ ಇದೆ. ಬೇಡ ಬೇಡ ಅಂದರೂ ನನ್ನ ಫಾರ್ಮ್ ಹೌಸಿಗೆ ಕರ್ಕೊಂಡು ಹೋದ್ರಿ. ಅವತ್ತು ರೌಡಿಗಳೆಲ್ಲ ನಮ್ಮನ್ನು ನೋಡಿದ್ರು. ಇವತ್ತು ಅದೇ ರೌಡಿಗಳು ನಾನು ಬರೋ ರಸ್ತೆಯಲ್ಲಿ ಇದ್ರು ಮೇಡಮ್. ಏನೋ ಮಾಡೋದು? ಮೇಡಮ್ ಬೇರೆ ಬೈತಾ ಇದಾರೆ, ಅವನು ಸಿಗ್ತಾ ಇಲ್ಲ. ಟೆನ್ಷನ್ನು. ಅಣ್ಣ, ಅವನ್ನ ನೋಡಿದ್ರೆ ಅವತ್ತು ನಮ್ಮ ಕೈಯಿಂದ ತಪ್ಪಿಸ್ಕೊಂಡೋದ್ನಲ್ಲ, ಅವನ ಥರನೇ ಇದ್ದಂಗೆ ಅವನಲ್ಲ ಅಣ್ಣ ಇವನು. ನೋಡಕ್ಕೆ ಅವನ ಥರನೇ ಇಲ್ಲ ಕಣೋ, ಅವನೇ ಇವನು. ಬಂದ್ರೆ ಇವತ್ತು ಮುಗಿಸ್ಬಿಡೋಣ. ಎತ್ತಗಾಡಿ. ಹೋಗ ಹೋಗ ಹೋಗ. ಅವರಿಂದ ನಾನು ಅದು ಹೇಗೆ ತಪ್ಪಿಸ್ಕೊಂಡು ನನಗೊಬ್ಬನಿಗೆ ಗೊತ್ತು ಮೇಡಮ್. ಸುಬ್ಬು, ಅಂದರೆ ನೀನು ಯಾರು ಅಂತ ಅವ್ರಿಗೆ ಗೊತ್ತಾಗೋಯ್ತಾ? ಅದೆಲ್ಲ ಯೋಚನೆ ಮಾಡೋಕ್ಕೆ ಟೈಮ್ ಮೇಲಿತ್ತು ಮೇಡಮ್. ಅವರಿಂದ ತಪ್ಪಿಸ್ಕೊಂಡ್ರೆ ಸಾಕಾಗ್ತಿತ್ತು ನನಗೆ. ನಾನೇನಾದರೂ ಅವ್ರ ಹತ್ರ ಸಿಗಾಕೊಂಡ್ಬಿಟ್ಟಿದ್ರೆ ಬರ್ತ್ಡೇ ದಿನ ಡೆತ್ ಡೇ ಆಗೋಗ್ಬಿಟ್ರೆ ಅದು ಮೇಡಮ್ ನಂದು. ಇಲ್ಲ ಮೇಡಮ್, ಅವ್ರು ನನ್ನ ಉಳಿಸಲ್ಲ. ಅಯ್ಯೋ, ಹೀಗೆಲ್ಲ ಮಾತಾಡ್ಬೇಡ ಸುಬ್ಬು ನೀನು. ಇಲ್ಲ ಸುಬ್ಬು, ಈ ವಿಷಯ ತುಂಬಾನೇ ಸೀರಿಯಸ್ ಆಗೋಗಿದೆ. ನಾವು ಇದನ್ನ ನೆಗ್ಲೆಕ್ಟೇ ಮಾಡೋಕ್ಕಾಗಲ್ಲ. ಅವ್ರು ನಿನ್ನ ಗುರುತು ಹಿಡಿದಿದ್ದಾರೆ ಅಂದರೆ ಅವ್ರು ನಿನ್ನ ಮತ್ತೆ ಹುಡ್ಕೊಂಡು ಬಂದೇ ಬರ್ತಾರೆ ಸುಬ್ಬು. ಈ ಸಮಸ್ಯೆಯಿಂದ ನಾವು ಹೇಗಾದರೂ ಮಾಡಿ ಪಾರಾಗಲೇಬೇಕು. ಪಾರಾಗಬೇಕು ಅಂದರೆ ನಮ್ಗೆ ಆ ರಹಸ್ಯಗಳೆಲ್ಲ ಏನು ಅಂತ ಗೊತ್ತಾಗಬೇಕು. ಆ ಫಾರ್ಮ್ ಹೌಸಲ್ಲಿ ಇದ್ದಿದ್ದು ವಿಜಯ ಮೇಡಮ್ ಏನಕ್ಕೆ ಅವನ್ನ ಕೂಡ ಹಾಕಿದ್ದಾರೆ? ಸಾಲಿಗ್ರಾಮಕ್ಕೆ ಹೋದರೆ ಅದೇನೇನೋ ಆಗುತ್ತೆ ಅಂತ ಹೇಳ್ತಿದ್ನಲ್ಲ, ಅದೆಲ್ಲ ಯಾಕೆ ಅಂತ ನಾವು ತಿಳ್ಕೊಬೇಕು ಮೇಡಮ್. ಫಸ್ಟು ತಿಳ್ಕೊಂಡ್ರೆ ನಾವು ಸಮಸ್ಯೆಯಿಂದ ಪಾರಾಗೋದಕ್ಕೆ ಸಾಧ್ಯ. ನಾವು ನೀರಿಗೆ ಬಿದ್ದುಬಿಟ್ಟಿದ್ದೀವಿ ಮೇಡಮ್. ಸುಮ್ಮನೆ ಇದ್ದರೆ ಮುಳುಗೋಗ್ತೀವಿ. ಈಜಲೇಬೇಕು, ಬದುಕಲೇಬೇಕು. ಹೌದು ಸುಬ್ಬು, ನೀನು ಹೇಳ್ತಿರೋದೆಲ್ಲ ಸರಿನೇ ಇದೆ. ನಮಗೆಲ್ಲ ವಿಷಯನೂ ಗೊತ್ತಾಗ್ಬೇಕಂದ್ರೆ ನಾವು ಸಾಲಿಗ್ರಾಮಕ್ಕೆ ಹೋಗಬೇಕು. ನೀವಿಬ್ರು ಯಾಕೆ ಇಲ್ಲಿದ್ದೀರಾ? ಓಹೋ, ಮಿನಿಸ್ಟ್ರ್ ಹೇಳಿದ್ರು ನೀವೆಲ್ಲಿ ಬೇಕಾದ್ರೂ ಹಾಕೋಬೋದು, ಈ ಮನೆ ನಿಮ್ಮದೇ ಇದ್ದಂಗೆ ಅಂತ ಹೇಳಿದ್ರು. ಅದಕ್ಕೆ ನಾವು ಈ ರೂಮಿಗೆ ಬಂದ್ವಿ. ಇದು ನಿಮ್ಮ ರೂಮ. ಭಾಳ ಚೆನ್ನಾಗಿ ಇಟ್ಕೊಂಡಿದ್ದೀರಪ್ಪ, ಭಾಳ ಚೆನ್ನಾಗಿದೆ, ಮೆತ್ತಗಿದೆ ಬೆಡ್. ಇರಿಟೇಟಿಂಗ್ ಪೀಪಲ್. ಹೊರಡಿ ಇಲ್ಲಿಂದ. ಹೊರಡಿ ಅಂತಂದ್ಬಿಟ್ರೆ ಎಲ್ಲೋದು? ಅಯ್ಯೋ, ಎಂಥ ರೂಮು! ಈ ಐಭವದ ರೂಮು ಜೀವಮಾನದಲ್ಲಿ ತಿರುಗಿ ನಾನು ನೋಡ್ತೀನಿ ಇಲ್ವೋ ಅನ್ನೋದೇ ಗೊತ್ತಿಲ್ಲ. ಈಗ ಹೆಂಗಿದ್ರು ಸಿಕ್ಕಿದೆ, ಅನ್ಭವಿಸ್ಬಿಡ್ತೀನಿ. ಅದು ಅಲ್ಲದೆ ನಮ್ಗೆ ರೂಮ್ ಅಡ್ಜಸ್ಟ್ ಆಗೋಗಿದೆ, ನಿದ್ದೆ ಬೇರೆ ಬರ್ತಾ ಇದೆ. ಅಯ್ಯೋ, ನೀವ್ಯಾಕಲ್ಲೇ ನಿಂತೀರಾ? ಹೇಗೂ ನಾವೆಲ್ಲ ಒಂದೇ ಫ್ಯಾಮಿಲಿ. ಬನ್ನಿ, ನೀವು ಇಲ್ಲಿ ನಮ್ಮ ಜೊತೆಗೆ. ನನ್ನ ಮಗ ಸೋಫಾ ಮೇಲೆ ಮಲ್ಕೋತಾನೆ, ನೀವು ಬನ್ನಿ ಇಲ್ಲಿ ಮಲ್ಕೊಳ್ಳಿ ನನ್ನ ಜೊತೆಗೆ. ಏನ? ನಾನು ಇಲ್ಲಿ ಮಲ್ಕೋಬೇಕಾ? ಏನ್ ಮಾಡುದು? ಎಂತ ದೊಡ್ಡ ಅರಮನೆ ಕಟ್ಟಿದ್ರು ರಾಜನಿಗೆ ಲೋಕಲ್ ಬುದ್ಧಿ ಇದ್ರೆ ಅರಮನೆ ಧರ್ಮಛತ್ರನೇ ಆಗೋದು. ಏನ್ ಮೇಡಮ್, ಏನೋ ಗೊಣಕತ್ತಾ ಇದ್ದೀರಾ? ನನ್ನ ಮೇಲೆ ಕೋಪನಾ? ಅಲ್ಲ, ಮಿನಿಸ್ಟ್ರ್ ಹೇಳಿದ್ರು ನೀವೆಲ್ಲಿ ಬೇಕಾದ್ರೂ ಮಕ್ಕಳಿ ಅಂತ, ಅದಕ್ಕೆ ಬಂದ್ವಿ. ಬೇಡ ಅಂದ್ರೆ ಬಿಡಿ, ನಾನು ಹೋಗಿ ಮಿನಿಸ್ಟ್ರನ್ನೇ ಕೇಳ್ಕೊಂಬರ್ತೀನಿ. ಎಲ್ಲಿ ಇಲ್ಲ ಮಲ್ಕೊಂಡು ಸಾಯ್ರಿ. ಮಮ್ಮಿ, ಮೇಡಮ್ ತುಂಬಾ ಕೋಪ ಮಾಡ್ಕೊಂಡು ಹೋದ್ರು ಅನ್ಸುತ್ತಲ್ವಾ? ಇಂಥ ಎ ಸಿ ರೂಮಲ್ಲಿ ತಂಪಾಗಿರಕ್ಕೆ ಬರೋಲ್ಲ ಇವಕ್ಕೆ ಅಂದರೆ ಇಂಥ ಮನೆ ಅವ್ರಿಗೆ ಇದ್ದರೂ ಏನು ಪ್ರಯೋಜನ? ಅದೇನೋ ಹೇಳ್ತಾರಲ್ಲ, ಹಲ್ಲಿದ್ದರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವ್ರಿಗೆ ಹಲ್ಲಿಲ್ಲ ಅಂತ. ಆಸೆ ಇದ್ದವ್ರಿಗೆ ಅರಮನೆ ಸಿಗಲ್ಲ, ಅರಮನೆ ಇದ್ದವ್ರಿಗೆ ನೆಮ್ಮದಿ ಇರಲ್ಲ. ಲೇ ಸುಂದ್ರ, ದರಿದ್ರ, ಬಿದ್ಕೋ.
ಗುರಿನ ಸಾಧಿಸೋದು ಇದ್ದೇ ಇದೆ. ಅದಕ್ಕೂ ಮುಂಚೆ ನಮ್ಮ ದಾರಿಗೆ ಅಡ್ಡ ಬರೋರ್ನ ಮೊದಲು ಮುಗಿಸ್ಬೇಕು. ಅದೆಲ್ಲ ಹೇಗಾಗತ್ತಮ್ಮ? ಅವರೆಲ್ಲ ಇಲ್ಲೇ ಚೆನ್ನಾಗಿರೋರು ಇನ್ನು ಸಾಲಿಗ್ರಾಮಕ್ಕೆ ಹೋದ್ರೆ ಅಪ್ಪ ಮಗಳು ಒಂದಾಗ್ತಾರೆ. ಆ ಸುಬ್ಬು ಫ್ಯಾಮಿಲಿ ಇವ್ರ ಜೊತೆ ಆಗ್ತಾರೆ. ನನಗೂ ಅದೇ ತಲೆ ಕೊರಿತಿರೋದು. ಆ ವೀರು ಸುಬ್ಬುನ ಮನೆ ಮಗ ಅಂತ ಹೇಳಿದ ತಕ್ಷಣ ನನಗೆ ಮೈಯೆಲ್ಲ ಉರಿಯುತ್ತೆ. ಇಷ್ಟಾದ್ರೂ ನಾವು ಆ ಸುಬ್ಬುನ ಸುಮ್ಮನೆ ಬಿಟ್ಟಿದೀವಲ್ಲ ಅಂತ ಅನ್ಸುತ್ತೆ. ಹೌದಮ್ಮ, ಆ ಸುಬ್ಬುನ ಸುಮ್ಮನೆ ಬಿಡಬಾರ್ದು. ಇವ್ರು ಯಾರು ಸಾಲಿಗ್ರಾಮಕ್ಕೆ ಹೋಗ್ಬಾರ್ದು. ಮಾಡಿ ಏನ್ ಹೇಳ್ದೆ? ಇನ್ನೊಂದ್ಸಲ ಹೇಳು. ಅದೇ ಮಾಮ್, ಆ ಸುಬ್ಬುನ ಸುಮ್ಮನೆ ಬಿಡಬಾರ್ದು. ಇವ್ರು ಯಾರು ಸಾಲಿಗ್ರಾಮಕ್ಕೆ ಹೋಗ್ಬಾರ್ದು. ಮ್ಯಾಡಿ, ಸಮಸ್ಯೆ ಎರಡಾದ್ರೂ ಅದಕ್ಕೆ ಪರಿಹಾರ ಒಂದೇ. ಈಗ ನೀನು ಸಮಸ್ಯೆ ಬಗ್ಗೆ ಮಾತಾಡಲಿಲ್ಲ, ಅದಕ್ಕೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ಯಾ. ಅಂದ್ರೆ ವೆರಿ ಸಿಂಪಲ್. ಆ ಸುಬ್ಬುನ ಸುಮ್ಮನೆ ಬಿಡಬಾರ್ದು. ಇವ್ರು ಯಾರು ಸಾಲಿಗ್ರಾಮಕ್ಕೂ ಹೋಗ್ಬಾರ್ದು. ಅಂದ್ರೆ ಸುಬ್ಬುಗೆ ಏನಾದ್ರೂ ಮಾಡಬೇಕು. ಆ ನೋವು ಇವ್ರಿಗೆ ತಾಕ್ಬೇಕು. ಇವ್ರು ಯಾರು ಸಾಲಿಗ್ರಾಮಕ್ಕೆ ಹೋಗ್ಬಾರ್ದು. ಆ ಸುಬ್ಬು ಪ್ರಾಣ ಬಿಡಬೇಕು. ಇವ್ರು ಯಾರು ಸಾಲಿಗ್ರಾಮಕ್ಕೆ ಹೋಗದೆ ಅವನನ್ನ ಮಣ್ಣು ಮಾಡಬೇಕು.